ಆದಿತ್ಯ ಅಂತ UG ವಿದ್ಯಾರ್ಥಿ. ಸಾಮಾನ್ಯವಾಗಿ ಪೊಲಿಟಿಕ್ಸ್ ಮಾಡಿ ಸಮಾಜ ಸೇವೆ ಮಾಡ್ತಾರೆ. ನೀವು ಸಮಾಜ ಸೇವೆ ಮಾಡಿ ಪೊಲಿಟಿಕ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಪೊಲಿಟಿಕಲ್ ಇದೇನು ಏಮೇನು ಮತ್ತು ಯೂತ್ಸ್ಗೆ ಏನು ಇದು ಕೊಡ್ತಿದ್ದಾರೆ ಸರ್? ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. ರಾಜಕೀಯದಲ್ಲಿ ಸಾಧಿಸಬೇಕು ಅಂದುಕೊಂಡಿರುವ ಗುರಿ ಏನು ಅಂತ ಅಂದರೆ ಹಲವಾರು ಹೊಸದಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂದರೆ ಈ ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ಯಾವ್ಯಾವುದು ಕಾನೂನು ತಿದ್ದುಪಡಿ ಆಗಬೇಕು, ಕೆಲವೆಲ್ಲ ಸಮಸ್ಯೆ ಇದೆ. ಈಗ ಕೆಲವು ಕಾನೂನುಗಳಿದೆ, ಅದರಿಂದ ತೊಂದರೆನೇ ಆಗ್ತಾ ಇದೆ. ಸೊ ಆ ರೀತಿ ಆ ಕಾನೂನುಗಳಿಗೆ ತಿದ್ದುಪಡಬೇಕು. ಯೂತ್ಸು ಬಹಳ ಮುಖ್ಯವಾದದ್ದು ಅಂದರೆ ಈ ಸ್ಕ್ರೀನ್ ಅಡಿಕ್ಷನ್ನಿಂದ ಸ್ವಲ್ಪ ದೂರ ಇರಬೇಕು ಭಾಳ. ಆಮೇಲೆ ನಿಮ್ಮ ಯು ಹ್ಯಾವ್ ಟು ಶೇಪ್ ಯುವರ್ ಫ್ಯೂಚರ್ ಸ್ಟೆಪ್ ಬೈ ಸ್ಟೆಪ್. ನಮ್ಮಲ್ಲಿ ಏನಾಗಿದೆ, ದಿಢೀರ್ನೇ ಈಗ ವ್ಯವಸ್ಥೆ ಹಾಳಾಗಿರೋದೇ ಅದು. ದಿಢೀರ್ನೇ ನಾನು ಮೊದಲನೇ ಸ್ಥಾನಕ್ಕೆ ಬರಬೇಕು, ದಿಢೀರ್ನೇ ನಾನು ಹೆಚ್ಚು ಹಣವನ್ನು ಸಂಪಾದಿಸಬೇಕು ಅಥವಾ ಆ ರೀತಿ. ಯಾಕೆಂದರೆ ದೇರ್ ಇಸ್ ನೋ ಎಸ್ಕಲೇಟರ್, ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಆಮೇಲೆ ಫೇಲ್ಯೂರ್ ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಆಗ್ಬೋದು ಅಥವಾ ನಿಮ್ಮ ಭವಿಷ್ಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಹಂತ ಹಂತವಾಗಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಆ್ಯಂಡ್ ಫಿಯರ್ ಅನ್ನೋದು ಇರಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.